ಹಾಸನದ ಸಂಸದ ಹಾಗೂ ಪ್ರಸ್ತುತ ಲೋಕಸಭಾ ಚುನಾವಣೆಯ ಎನ್‌ಡಿಎ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಅವರು ಮಹಿಳೆಯರ ಮೇಲೆ ನಡೆಸಿರುವಂತಹ ದೌರ್ಜನ್ಯಗಳ ಪ್ರಕರಣವು ಅತ್ಯಂತ ಆಘಾತಕಾರಿಯಾಗಿದೆ. ಓರ್ವ ಚುನಾಯಿತ ಸದಸ್ಯನಾಗಿ ಕ್ಷೇತ್ರದ ಜನತೆ ತನಗೆ ನೀಡಿದ ಜವಾಬ್ದಾರಿಯನ್ನು ಅತ್ಯಂತ ಜನದಿಂದ ನಿರ್ವಹಿಸಬೇಕಾದ ವ್ಯಕ್ತಿ ಹೀಗೆ ತನ್ನ ಮನೋವಿಕೃತಿಯನ್ನು ಮೆರೆದಿರುವುದು ಅತ್ಯಂತ ಹೇಯ ಕೃತ್ಯವಾಗಿದೆ. ಮಹಿಳೆಯನ್ನ ಕೇವಲ ಭೋಗದ ವಸ್ತುವೆಂದು ಪರಿಗಣಿಸಿರುವ ಇವರನ್ನ ಟೀಕಿಸಲು ಪದಗಳೇ ಇಲ್ಲದಾಗಿವೆ. ಇವರ ದೌರ್ಜನ್ಯಗಳಿಗೆ ಬಲಿಯಾದ ಹೆಣ್ಣು ಮಕ್ಕಳು ಈ ಪ್ರಕರಣವು ಹೊರಬಿದ್ದ ನಂತರ ಮತ್ತಷ್ಟು ಕುಸಿದು ಹೋಗಿದ್ದಾರೆ. ಆರೋಪಿತ ವ್ಯಕ್ತಿಯು ಪ್ರಭಾವಿ ರಾಜಕಾರಣಿಯಾಗಿರುವುದರಿಂದ ಸಂತ್ರಸ್ತೆಯರು ಧೈರ್ಯವಾಗಿ ಮುಂದೆ ಬಂದು ದೂರನ್ನ ನೀಡುತ್ತಿಲ್ಲ. ಇದೇ ವೇಳೆಯಲ್ಲಿ ಈ ಅಮಾನುಷ ಲೈಂಗಿಕ ದೌರ್ಜನ್ಯಕ್ಕೆ ಬಲಿಯಾದ ಸಂತ್ರಸ್ತರಾದ ನೂರಾರು ಹೆಣ್ಣು ಮಕ್ಕಳಿಗೆ ರಕ್ಷಣೆ ಹಾಗೂ ಆರೈಕೆ ತೀವ್ರ ಜರೂರಾಗಿದೆ. ಕೆಲವು ಹೆಣ್ಣು ಮಕ್ಕಳು ಆತ್ಮಹತ್ಯೆಯಂತಹ ಘೋರ ಮಾರ್ಗ ಹಿಡಿದಿರುವಂತಹ ವರದಿಗಳು ಬಂದಿವೆ. ಸರ್ಕಾರವು ಕೂಡಲೇ ಈ ಸಂತ್ರಸ್ತ ಮಹಿಳೆಯರಿಗೆ ರಕ್ಷಣೆಯನ್ನ ಹಾಗೂ ವೈದ್ಯಕೀಯ ಸೌಲಭ್ಯವನ್ನು ಒದಗಿಸಬೇಕೆಂದು ಈ ಮೂಲಕ ಆಲ್ ಇಂಡಿಯಾ ಡೆಮೊಕ್ರೆಟಿಕ್ ಯೂತ್ ಆರ್ಗನೈಜೇಷನ್, ಅಖಿಲ ಭಾರತ ಮಹಿಳಾ ಸಾಂಸ್ಕೃತಿಕ ಸಂಘಟನೆ ಸರ್ಕಾರಕ್ಕೆ ಈ ಮೂಲಕ ಆಗ್ರಹಿಸಿದ್ದಾರೆ. ಈ ಥರ ಇವೆ ಅಂತ ವರದಿ ಇದೆ. ಸೊ ಇಂಥ ಒಂದು ಸಾಮೂಹಿಕ ಕೃತ್ಯ ಎಸಗಿದಕ್ಕ ಮೊಟ್ಟ ಮೊದಲನೇಗೆ ನಾನು ಖಂಡನೆ ಮಾಡ್ತಾ ಇದ್ದೀನಿ. ಭಾಳ ಹೇಗೆ ಇದು ಒಂದು ಪ್ರಭಾವಿ ಕುಟುಂಬ ಅನ್ಕೋತಾರ ರಾಜಕೀಯ ಪ್ರತಿನಿಧಿಗಳು. ಇವರು ಇಂಥ ಒಂದು ಕೃತ್ಯ ಯಾವ ರೀತಿ ಎಸಗ್ಯಾರ, ಹೆಣ್ಮಕ್ಳ ಇದೇ ಥರ ನಾವು ನೋಡುವಂಥದ್ದು. ಯಾವ ಮುಖ ಇಟ್ಕೊಂಡು ಇವರು ರಾಜಕೀಯ ಸ್ಪರ್ಧೆ ಕೇಳ್ತಾರ, ಮೊಟ್ಟ ಮೊದಲು ಅವರಿಗೆ ಬಂಧಿಸಬೇಕು. ಮತ್ತು ಈ ಪ್ರಕರಣ ನಿಷ್ಪಕ್ಷಪಾತವಾಗಿ ಯಾವುದೇ ರಾಜಕೀಯ ಒಂದು ಅವರ ಪ್ರಭಾವಕ್ಕೆ ಒಳಗಾಗ್ತಾನೆ, ಅವರ ಪ್ರಭಾವಕ್ಕೆ ಮಣಿಯಾಗದೆ ನಿಷ್ಪಕ್ಷಪಾತವಾದ ತನಿಖೆ ನಡೀಬೇಕು. ಸಂತ್ರಸ್ತ ಮಹಿಳೆಯರಿಗೆ ರಕ್ಷಣೆ ಕೊಡಬೇಕು, ಅವರಿಗೆ ಸೂಕ್ತವಾದ ನ್ಯಾಯ ಕೊಡಬೇಕು. ಈ ಮುಂದೆ ಇಂಥ ಯಾವುದೇ ಪ್ರಕರಣಗಳು ರೀತಿಯಲ್ಲಿ ಮತ್ತು ಈ ಪ್ರಕರಣ ನಡೆದೇ ರೀತಿಯಲ್ಲಿ ನಿದರ್ಶನ ಶಿಕ್ಷೆ ಪ್ರಜ್ವಲ್ ರೇವಣ್ಣಗೆ ಮತ್ತು ಸಂಬಂಧಿಸಿದ ಯಾವುದೇ ಅಪರಾಧಿ ಇರಲಿ ಅವರಿಗೆ ಕೂಡಲೇ ಶೀಘ್ರಗತಿಯಲ್ಲಿ ಈ ತನಿಖೆ ನಡೆಸಿ ಶಿಕ್ಷೆ ಕೊಡಬೇಕು ಅಂತ ಹೇಳಿ ನಾನು ಈ ಮೂಲಕ ಬಲವಂತಿಸ್ತಾ ಇದ್ದೀನಿ. ರೀತಿ ಪ್ರತಿದಿನ ಪ್ರತಿಕ್ಷಣ ಇನ್ನಿತರ ಸುದ್ದಿಗಾಗಿ ಪ್ರಜಾಪ್ರಭುತ್ವ ಡಿಜಿಟಲ್ ಟಿವಿ ವಿಜಯಪುರ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಹಾಗೂ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ.